ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಅಪ್ಡೇಟ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ವಾರಾಂತ್ಯ ಬಂದಿದೆ. ವಾರಾಂತ್ಯ ಅಂತ ಹೇಳಿದ್ರೆ ಅಲ್ಲಿ ಕಿಚ್ಚನ ಖಡಕ್ ಕ್ಲಾಸ್ ಇರುತ್ತೆ, ಮನೋರಂಜನೆ ಇರುತ್ತೆ, ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ. ಈ ವಾರದಲ್ಲಿ ಸ್ಪರ್ಧಿಗಳು ಸಖತ್ತಾಗಿ ಜಿದ್ದಿಗೆ ಬಿದ್ದವರಂತೆ ಆಟ ಆಡಿದ್ದಾರೆ. ಯಾಕಂದರೆ ಕೆಲವೇ ದಿನಗಳು, ಕೆಲವೇ ವಾರಗಳು ಮಾತ್ರ ಫಿನಾಲೆಗೆ ಬಾಕಿ ಇರುವಂಥದ್ದು. ಹೀಗಾಗಿ ಎಲ್ಲ ಸ್ಪರ್ಧಿಗಳಿಗೂ ಈ ಒಂದು ವಾರ ತುಂಬಾ ಮುಖ್ಯ ಆಗಿತ್ತು ಅಂತ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳು ತಮ್ಮ 100% ಕೊಟ್ಟು ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಮನೋರಂಜನೆ ಇತ್ತು, ಟಾಸ್ಕ್ ಇತ್ತು. ಟಾಸ್ಕ್ನ ಅಬ್ಬರದ ನಡುವೆ ಸಾಲು ಸಾಲು ಸ್ಪರ್ಧಿಗಳು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ ಎಲ್ಲ ಎಡವಟ್ಟುಗಳ ಪರಿಣಾಮವನ್ನು ಈಗ ವಾರದ ಪಂಚಾಯಿತಿಯಲ್ಲಿ ಎದುರಿಸಬೇಕಾಗಿದೆ. ಯಾಕಂದರೆ ಕಿಚ್ಚ ಈ ವಾರದಲ್ಲಿ ಖಡಕ್ಕಾದ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಳೆದೆಲ್ಲ ವಾರಗಳಿಗೆ ಹೋಲಿಸಿದರೆ ಈ ವಾರದಲ್ಲಿ ಕಿಚ್ಚ ಬಹಳ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು. ಯಾವೆಲ್ಲ ವಿಚಾರಕ್ಕೆ ಗರಂ ಆದರೂ ಅದರಲ್ಲೂ ಪ್ರಮುಖವಾಗಿ ಐಶ್ವರ್ಯ, ಮೋಕ್ಷಿತಾ, ರಜತ್ ಹಾಗೆ ಇನ್ನುಳಿದಂತೆ ಚೈತ್ರ ಇವರಿಗೆ ಯಾಕೆ ಖಡಕ್ ಆದಂತಹ ಕ್ಲಾಸನ್ನು ತೆಗೆದುಕೊಂಡ್ರು ಆ ಎಲ್ಲದರ ಬಗ್ಗೆ ನೋಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾನು ಹೇಳಿದ ಹಾಗೆ ಕಿಚ್ಚ ಖಡಕ್ ಆದಂತಹ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ವಿಚಾರ ಸದ್ದು ಮಾಡಿದ್ದು ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ತಂಡದ ಮೇಲೆ ಬಂದಂತಹ ಅಪವಾದ. ಪ್ರತಿ ಸಂದರ್ಭದಲ್ಲೂ, ಪ್ರತಿ ವಾರದಲ್ಲೂ ಯಾವುದಾದ್ರೂ ಒಂದು ವಿಚಾರ ಬಿಗ್ ಬಾಸ್ ತಂಡದ ಮೇಲೆ ಕೇಳಿ ಬರುತ್ತೆ. ಈ ವಾರದಲ್ಲೂ ಸಹ ಒಂದು ವಿಚಾರ ಸದ್ದು ಮಾಡಿದೆ. ಅದು ಕಳೆದ ವಾರಕ್ಕೂ ಲಿಂಕ್ ಇದೆ. ಆ ವಿಚಾರ ಬೇರಾವುದೂ ಅಲ್ಲ. ಐಶ್ವರ್ಯ ಅವರು ಶಿಶಿರ್ ಹಾಗೆ ಮೋಕ್ಷಿತಾ ಅವರ ಜೊತೆಗೆ ಮಾತನಾಡಿದಂತಹ ಟಾರ್ಗೆಟ್ ನಾಮಿನೇಷನ್, ಟಾರ್ಗೆಟ್ ಕಳಪೆ ವಿಚಾರ. ಐಶ್ವರ್ಯ ಅವರು ಹೇಳ್ತಾರೆ, ನಾವು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು, ಟಾರ್ಗೆಟ್ ಮಾಡಿ ಕಳಪೆ ಕೊಡಬೇಕು ಎಲ್ಲರೂ ಅಂತ. ಈ ವಿಚಾರಕ್ಕೆ ಕಳೆದ ವಾರದಲ್ಲಿ ಕಿಚ್ಚ ಒಂದು ಗರಂ ಆಗಿದ್ರು, ಖಡಕಾದ ಕ್ಲಾಸನ್ನು ತೆಗೆದುಕೊಂಡಿದ್ರು. ಐಶ್ವರ್ಯ ಅವರಿಗೆ ಒಂದಷ್ಟು ಕಿವಿ ಮಾತನ್ನು ಹೇಳಿದ್ರು. ಆದರೆ ಅವರು ಇದೆಲ್ಲ ಆದ ನಂತರದಲ್ಲಿ ಒಂದು ವಿಚಾರವನ್ನು ಬಿಚ್ಚಿಡ್ತಾರೆ. ಅದು ಏನಂತ ಹೇಳಿದ್ರೆ, ಈ ವಿಚಾರವನ್ನು ಈ ರೀತಿಯಾಗಿ ನನಗೆ ಟಾರ್ಗೆಟ್ ಮಾಡಬೇಕು ಬೇರೆಯವ್ರನ್ನ ಅಂತ ಹೇಳಿ ಅಂತಾನೆ, ಅಥವಾ ಆ ವಿಚಾರವನ್ನು ಹೇಳಿದ್ದೆ ಚೈತ್ರ ಅವರು ಅನ್ನೋ ವಿಚಾರವನ್ನು ಬಿಚ್ಚಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕನ್ಫೆಷನ್ ರೂಮ್ನಲ್ಲಿ ಹೋಗಿ ಈ ವಿಚಾರವನ್ನು ಚೈತ್ರ ಅವರೇ ನಮಗೆ ಹೇಳಿದ್ದು ಅಂತ ಬಿಗ್ ಬಾಸ್ ಬಳಿ ಹೇಳ್ತಾರೆ. ಬಿಗ್ ಬಾಸ್ ಆಗ ಇದು ಚೈತ್ರ ಅವರ ತಂತ್ರಗಾರಿಕೆನೋ ಆಗಿರಬಹುದಲ್ವಾ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸ್ತಾರೆ. ಆದರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಬಿಗ್ ಬಾಸ್ ತಂಡದ ಮೇಲೆ ಎಲ್ಲಿ ಅಪವಾದ ಬಂದಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಇದು ಕಿಚ್ಚನ ಕೋಪಕ್ಕೆ ಕಾರಣ ಆಗಿದೆ. ಬಹುಮುಖ್ಯವಾಗಿ ಕಳೆದ ವಾರದಲ್ಲಿ ಒಂದು ವಿಡಿಯೋವನ್ನು ಏನು ಪ್ಲೇ ಮಾಡಿದ್ರು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಐಶ್ವರ್ಯ ಅವರಿಗೆ ಹಾಗೆ ಮೋಕ್ಷಿತಾ ಅವರಿಗೆ ಒಂದು ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಈ ವಿಚಾರವನ್ನು ಚೈತ್ರ ಅವರು ಹೇಳಿದ್ರು ಅಂತ ಐಶ್ವರ್ಯ ಅವರು ಹೇಳ್ತಾರೆ. ಆದರೆ ಕಳೆದ ವಾರದ ಪಂಚಾಯಿತಿಯಲ್ಲೇ ಯಾಕೆ ಐಶ್ವರ್ಯ ಅವರು ಈ ವಿಚಾರವನ್ನು ಹೇಳಲಿಲ್ಲ ಅನ್ನೋದು ಕಾರಣಕ್ಕೇನೆ ಐಶ್ವರ್ಯ ಅವರು ಇಲ್ಲಿ ಟಾರ್ಗೆಟ್ ಆಗ್ತಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಿಜವಾಗ್ಲೂ ಚೈತ್ರ ಅವರು ಈ ವಿಷಯವನ್ನು ಐಶ್ವರ್ಯ ಅವರ ಬಳಿ ಹೇಳಿದ್ರೋ ಇಲ್ವೋ ಅನ್ನೋ ಕಾರಣಕ್ಕೆ ಇಲ್ಲಿ ಚೈತ್ರ ಅವ್ರಿಗೂ ಸಹ ಒಂದು ಖಡಕಾದ ಕ್ಲಾಸ್ ಅಂತ ಆಗುತ್ತೆ ಅಂತ ಹೇಳ್ಬೋದು. ಇವೆಲ್ಲದರ ಜೊತೆಗೆ ಇದರಲ್ಲಿ ಭಾಗಿಯಾಗಿರೋ ಕಾರಣಕ್ಕೆ ಮೋಕ್ಷಿತಾ ಅವ್ರಿಗೂ ಒಂದಷ್ಟು ಪ್ರಶ್ನೆಗಳು ಎದುರಾಗುತ್ತೆ. ಮೋಕ್ಷಿತಾ ಅವರು ಸಹ ಕಿಚ್ಚನ ಕೋಪಕ್ಕೆ ಕಾರಣ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಚಾರ ಸಾಕಷ್ಟು ಸದ್ದು ಮಾಡಲೇಬೇಕು ಅಂತ ಹೇಳಿದ್ರೆ ಅದು ಚೈತ್ರ ಕುಂದಾಪುರ ಅವರ ಉಸ್ತುವಾರಿ. ತಂಡದವರೇ ಆಯ್ಕೆ ಮಾಡ್ತಾರೆ ಅವರನ್ನು, ಉಸ್ತುವಾರಿ ಆಗಬೇಕು ಅಂತ ಸಾಕಷ್ಟು ಮಾತನಾಡ್ತಾರೆ. ಒಳ್ಳೆಯ ರೀತಿಯಲ್ಲಿ ಡಿಸಿಷನ್ ತೆಗೆದುಕೊಳ್ಬಹುದು ಅನ್ನೋ ಕಾರಣಕ್ಕೆ ಅವರನ್ನು ಉಸ್ತುವಾರಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಪ್ರತಿಯೊಂದು ಅವರು ನಿರ್ವಹಿಸಿದಂತಹ ಉಸ್ತುವಾರಿಯಲ್ಲಿ ಫೇಲ್ ಆಗ್ತಾರೆ, ವಿಫಲ ಆಗ್ತಾರೆ. ಅಷ್ಟು ಮಾತ್ರ ಅಲ್ಲ, ವಾರದ ಅಂತ್ಯದಲ್ಲಿ ಅವರು ಕಳಪೆಯನ್ನು ಸಹ ಪಡೆದುಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಒಂದು ಟಾಸ್ಕ್ನಲ್ಲಿ ಗೆರೆ ದಾಟಿದ್ರೋ ಇಲ್ವೋ ಅನ್ನೋ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ನಿಜವಾಗ್ಲೂ ಅಲ್ಲಿ ದಾಟಿದ್ರೋ ಇಲ್ವೋ ಅನ್ನೋದು ಮುಖ್ಯ ಆಗಿತ್ತು. ಹೀಗಾಗಿ ಇಬ್ಬರು ತಂಡದ ನಡುವೆ ಉಸ್ತುವಾರಿಗಳ ಒಂದು ಒಮ್ಮತ ಮೂಡದ ಕಾರಣಕ್ಕಾಗಿ ಟಾಸ್ಕೇ ರದ್ದಾಗುತ್ತೆ. ಎರಡೂ ತಂಡದಲ್ಲೂ ಇಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಆದರೂ ಸಹ ಪರಸ್ಪರ ತಂಡಗಳು ಜಗಳಕ್ಕೆ ಬೀಳ್ತಾರೆ. ಈ ಎಲ್ಲ ವಿಚಾರಗಳು ವೀಕೆಂಡ್ನಲ್ಲಿ ಸದ್ದು ಮಾಡುತ್ತೆ. ಅಲ್ಲಿ ಅಂತಿಮವಾಗಿ ಚೈತ್ರ ಅವರು ಇವೆಲ್ಲದಕ್ಕೂ ಕಾರಣ ಆಗಿರುತ್ತಾರೆ. ಹೀಗಾಗಿ ಚೈತ್ರ ಅವರು ವಾರಾಂತ್ಯದಲ್ಲಿ ಸ್ಪರ್ಧಿಗಳಿಂದ ಕಳಪೆಯನ್ನು ಪಡೆದುಕೊಳ್ಳಿದ್ದು ಮಾತ್ರವಲ್ಲ, ಕಿಚ್ಚನ ಕೋಪಕ್ಕೂ ಕಾರಣ ಆಗಿದ್ದಾರೆ. ಹೀಗಾಗಿ ಖಡಕ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಕ್ಲಾಸ್ ಯಾರಿಗೆ ಅಂತ ಹೇಳಿದ್ರೆ ರಜತ್ ಅವರಿಗೆ ಸಾಕಷ್ಟು ಸಾಲು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದಾರೆ. ತಾನು ಏನು ಮಾತಾಡ್ತಿದ್ದೀನಿ ಅನ್ನೋದೇ ಅವರಿಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಆ ರೀತಿಯಲ್ಲಿ ಅವರ ವರ್ತನೆ ಬಿಗ್ ಬಾಸ್ ಮನೆಯಲ್ಲಿದೆ. ಬಹಳ ಮುಖ್ಯವಾಗಿ ಅದರಲ್ಲಿ ಟಾಸ್ಕ್ ವಿಚಾರ ಬಂದಾಗ ಧನರಾಜ್ ಅವರ ಕೈಯಲ್ಲಿದ್ದಂತಹ
ಒಂದು ಪ್ರಾಪರ್ಟಿ ಏನಿರುತ್ತೆ ಅದನ್ನು ತಳ್ಳಿ ಆಟ ಆಡಲೇಬಾರ್ದು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಇಲ್ಲಿ ಒಂದು ಉಸ್ತುವಾರಿಯನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಅವ್ರು ಏನು ಹೇಳಿದ್ರು ಕೇಳಬೇಕಾಗುತ್ತೆ. ಆದರೆ ಅಲ್ಲಿ ಸಿಂಕ್ ಆಗಲಿಲ್ಲ ಅವರೆಲ್ಲರಿಗೂ ತಂಡದ ನಡುವೆ. ಹೀಗಾಗಿ ಉಸ್ತುವಾರಿಗಳ ಒಂದು ಡಿಸಿಷನ್ ಆದರೆ ಇನ್ನೊಂದು ಕಡೆ ರಜತ್ ಅವರು ಪದೇ ಪದೇ ಎಲ್ಲ ವಿಚಾರದ ಬಗ್ಗೆ ಅಸಮಾಧಾನಗೊಳ್ತಾರೆ. ಹೀಗಾಗಿ ಇದು ಕಿಚ್ಚನ ಕೋಪಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇದು ಮಾತ್ರವಲ್ಲ, ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕನ್ನು ತಾನು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇತ್ತು. ಈ ಉದ್ದಟತನದ ಮಾತುಗಳು ಈಗ ವಾರಾಂತ್ಯದಲ್ಲಿ ಹೈಲೈಟ್ ಆಗಿದೆ, ಕಿಚ್ಚನ ಕೋಪಕ್ಕೆ ಕಾರಣ ಆಗಿದೆ. ಖಡಕ್ ಕ್ಲಾಸ್ ಅಂತ ಹೇಳ್ಬೋದು. ಅದರಲ್ಲೂ ಸತತವಾಗಿ ಕಳೆದ ವಾರದಲ್ಲೂ ಬೇರೊಂದು ವಿಚಾರಕ್ಕೆ ರಜತ್ ಅವರಿಗೆ ಖಡಕ್ ಕ್ಲಾಸ್ ಆಗಿತ್ತು. ಧನ್ರಾಜ್ ಅವ್ರಿಗೂ ಅದೇ ರೀತಿಯಲ್ಲಿ ಕಿವಿ ಮಾತನ್ನು ಹೇಳಿದ್ರು. ಈಗ ಮತ್ತೊಮ್ಮೆ ರಜತ್ ಅವರು ಟಾರ್ಗೆಟ್ ಆಗಿದ್ದಾರೆ ಅಥವಾ ಖಡಕ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಎಲ್ಲ ವಿಚಾರಗಳು ವಾರಾಂತ್ಯದಲ್ಲಿ ಸದ್ದು ಮಾಡಿದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಖಡಕಾದ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇನ್ಮೇಲಾದರೂ ತೆಗೆದುಕೊಳ್ತಾರಾ? ಇನ್ನೇನು ಕೆಲವೇ ವಾರಗಳು ಮಾತ್ರ ಬಾಕಿ ಇರುವಂಥದ್ದು. ಯಾರು ಬಿಗ್ ಬಾಸನ್ನು ಗೆಲ್ಲಬಹುದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈ ವಾರದಲ್ಲಿ ಯಾವ ಸ್ಪರ್ಧಿ ನಿಮ್ಮ ಪ್ರಕಾರ ತಪ್ಪು ಮಾಡಿದ್ದಾರೆ, ಯಾರಿಗೆ ಕ್ಲಾಸನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಒಂದು ವಿಡಿಯೋ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇದೇ ರೀತಿಯಾದಂತಹ ಅಪ್ಡೇಟ್ ವಿಡಿಯೋಗಳನ್ನು ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.